ಮನುಷ್ಯನ ಅಥವಾ ಯಾವುದೇ ಪ್ರಾಣಿಯ ಪೋಷಕಾಂಶ ತುಂಬಿದ ರಕ್ತವು ಸೊಳ್ಳೆಯ ವಂಶಾಭಿವೃದ್ಧಿಗಾಗಿ ಅತ್ಯಗತ್ಯ. ಮನುಷ್ಯನ ಇರುವಿಕೆಯನ್ನು 10-20 ಮೀಟರ್ ದೂರ ಇರುವ ಸೊಳ್ಳೆಗಳು ನಾವು ಬಿಟ್ಟ ಕಾರ್ಬನ್ ಡೈಆಕ್ಸೈಡ್ ನ ವಾಸನೆಯಿಂದ ಗ್ರಹಿಸುತ್ತದೆ. ವಾಸನೆಯ ಗ್ರಹಿಕೆಯಾದ 1-2 ಸೆಕೆಂಡಿನಲ್ಲಿ ಅವು ಮನುಷ್ಯನ ಶರೀರದ ಮೇಲೆ ಕೂತಿರುತ್ತವೆ. ಮನುಷ್ಯನ ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳು ಮತ್ತು ಚರ್ಮದ ಮೇಲೆ ಉತ್ಪತ್ತಿಯಾಗುವ ಕೆಲ ರಾಸಾಯನಿಕಗಳ ವಾಸನೆಯ ಆಧಾರದ ಮೇಲೆ ಆ ವ್ಯಕ್ತಿಯ ರಕ್ತದ ಗುಂಪನ್ನು ಕೂಡ ಈ ಚಿಕ್ಕ ಸೊಳ್ಳೆ ಗುರುತಿಸಬಲ್ಲದು. ಅದು ಕ್ಷಣಾರ್ಧದಲ್ಲಿ. ಅದಕ್ಕೆ ಯಾವುದೇ ಲ್ಯಾಬಿನ ಅಗತ್ಯ ಇಲ್ಲ. ಅದಕ್ಕೆ ಬೇಕಾದ ಗುಂಪಿನ ರಕ್ತವನ್ನೇ ಅದು ಹೀರುತ್ತದೆ. ಆಸ್ಟ್ರೇಲಿಯಾ ಚಂದ್ರನಿಗಿಂತ ವಿಶಾಲವಾಗಿದೆ. ಚಂದ್ರನು 3400 ಕಿಲೋಮೀಟರ್ ವ್ಯಾಸದಲ್ಲಿ ಕುಳಿತಿದ್ದರೆ ಪೂರ್ವದಿಂದ ಪಶ್ಚಿಮಕ್ಕೆ ಆಸ್ಟ್ರೇಲಿಯಾದ ವ್ಯಾಸವು ಸುಮಾರು 4000 ಕಿಲೋಮೀಟರ್. ಹಾಗಂತ ಆಸ್ಟ್ರೇಲಿಯಾವು ಚಂದ್ರನಿಗಿಂತ ದೊಡ್ಡದಾಗಿದೆ ಎಂದು ಅರ್ಥವಲ್ಲ. ಆಸ್ಟ್ರೇಲಿಯಾ ಸಮತಟ್ಟಾಗಿದ್ದು ಅದರ ಮೇಲ್ಮೈ 76,17,930 ಚದರ ಕಿಲೋಮೀಟರ್. ಚಂದ್ರನ ಮೇಲ್ಮೈ ದುಂಡಾಗಿದ್ದು 3,79,40,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಉಳಿದಂತೆ ರಷ್ಯಾ, ಕೆನಡಾ, ಚೀನಾ, ಅಮೆರಿಕ ಮತ್ತು ಬ್ರೆಜಿಲ್ ನಂತರ ಆಸ್ಟ್ರೇಲಿಯಾವು ವಿಶ್ವದ 6ನೇ ದೊಡ್ಡ ದೇಶವಾಗಿದೆ. ಚಿಚಿಬುಗಹಮ್ಮ ಕಡಲ ತೀರ ಇತ್ತೀಚಿನವರೆಗೂ ಯಾರ ದೃಷ್ಟಿಗೂ ಬೀಳದೆ ಅಜ್ಞಾತವಾಗಿತ್ತು. 2016ರಲ್ಲಿ ಪ್ರವಾಸೋದ್ಯಮ ಸಂಸ್ಥೆಯೊಂದು ಆಯೋಜಿಸಿದ್ದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕಡಲ ತೀರದ ಚಿತ್ರ ಸಹ ಸೇರಿತ್ತು. ಈ ಚಿತ್ರ ತೀರ್ಪುಗಾರರನ್ನು ದಂಗುಬಡಿಸಿತ್ತು. ಛಾಯಾಗ್ರಾಹಕ ಆ ಚಿತ್ರದಲ್ಲಿ ಇಬ್ಬರು ಮಕ್ಕಳು ಪ್ರಶಾಂತ ನೀರಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸುವುದನ್ನು ಬಹಳ ಸೊಗಸಾಗಿ ಸೆರೆ ಹಿಡಿದಿದ್ದ. ಈ ಚಿತ್ರ ಕಂಡ ಸ್ಥಳೀಯ ಪ್ರವಾಸಿಗರು ಹುಚ್ಚೆದ್ದು ಕುಣಿದಿದ್ದರು. ಕುತೂಹಲ ತಡೆಯಲಾರದೆ ಸಾವಿರಾರು ಪ್ರವಾಸಿಗರು ಈ ಅದ್ಭುತವನ್ನು ತಮ್ಮ ತಮ್ಮ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿಯಲು ಚಿಚಿಬುಗಹಮ್ಮ ಕಡಲ ತೀರಕ್ಕೆ ಬಂದು ನೂರಾರು ಫೋಟೋಗಳನ್ನು ಕ್ಲಿಕ್ಕಿಸಿ ಸಂತಸ ಪಟ್ಟರು. ಈಗ ಚಿಚಿಬುಗಹಮ್ಮ ಕಡಲ ತೀರ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರವಾಗಿದೆ. ಭಾರತದಿಂದ ಸುಮಾರು 5000 ಕಿಲೋಮೀಟರ್ ದೂರದಲ್ಲಿರುವ ದೇಶ ಕಾಂಬೋಡಿಯಾ. ಇಲ್ಲಿ ಒಂದು ಕಾಲದಲ್ಲಿ ಹಿಂದೂ ಧರ್ಮದ ಅನುಯಾಯಿಗಳು ಇದ್ದರು ಎಂಬುದಕ್ಕೆ ಈಗಲೂ ಅದೆಷ್ಟೋ ಸಾಕ್ಷಿಗಳಿವೆ. ಅದು ಅಲ್ಲದೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇಗುಲ ಸಂಕೀರ್ಣ ಇರುವುದು ಇದೇ ಕಾಂಬೋಡಿಯಾದಲ್ಲಿ. ಅದೇ ಅಂಕೋರ್ ವಾಟ್ ದೇಗುಲ. ಇದು ಅತ್ಯಂತ ಸುಂದರ ದೇಗುಲ. 12ನೇ ಶತಮಾನದಲ್ಲಿ ನಿರ್ಮಾಣವಾದ ದೇಗುಲ ತನ್ನ ಅಪೂರ್ವ ವಾಸ್ತುಶಿಲ್ಪದಿಂದಲೂ ಎಲ್ಲರನ್ನೂ ಕೈಬೀಸಿ ಕರೆಯುವಂತಿದೆ. ಪೆಂಗ್ವಿನ್ ಯಾಕೆ ಅಂಟಾರ್ಟಿಕಾದಲ್ಲಿರುತ್ತದೆ? ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ಅಂಟಾರ್ಟಿಕಾವು ಗೊಂಡ್ವಾನಾದ ಬೃಹತ್ ಖಂಡದಿಂದ ಬೇರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ ಪೆಂಗ್ವಿನ್ಗಳು ಅಲ್ಲಿ ತಮ್ಮದೇ ನೆಲೆಯನ್ನು ಕಟ್ಟಿಕೊಂಡವು. ಅವುಗಳು ಮೂಲತಃ ಬೆಚ್ಚನೆಯ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಾಗಿದ್ದವು. ಆದರೆ ದಕ್ಷಿಣದ ದಾರಿಯಲ್ಲಿ ಸಾಗುತ್ತಿದ್ದಂತೆ ಅಂಟಾರ್ಟಿಕಾದ ತಂಪಾದ ತಾಪಮಾನಕ್ಕೆ ಹೊಂದಿಕೊಳ್ಳಲು ಪ್ರಾರಂಭಿಸಿದವು. ನೀರಿನಲ್ಲಿ ಬೆರಗುಗೊಳಿಸುವಷ್ಟು ಚುರುಕಾಗಿ ಚಲಿಸುವ ಇವು ಗಾಳಿಯ ಹಾರಾಟಕ್ಕೆ ನಿಷ್ಪ್ರಯೋಜಕ. ಅಂಟಾರ್ಟಿಕಾ ಹಾಗೂ ಅದರ ಸಮೀಪದಲ್ಲಿರುವ ಕಡಲಾಚೆಯ ದ್ವೀಪದಲ್ಲಿ ತಮ್ಮನ್ನು ಬೇಟೆಯಾಡುವ ಯಾವುದೇ ಜೀವಿಗಳಿಲ್ಲದ ಕಾರಣ ಪೆಂಗ್ವಿನ್ಗಳು ಇದನ್ನೇ ತಮ್ಮ ನೆಲೆಯಾಗಿ ಕಂಡುಕೊಂಡಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.